ನಿಜಗಲ್ ರಾಣಿ ಅಂತ ಆಳ್ವಿಕೆ ಮಾಡಿದಂತ ಜಾಗ ಇದು. ಮೈಸೂರು ಸಂಸ್ಥಾನ ಮಠದಿಂದ ಸ್ಥಾಪಿತವಾದಂತ ಜಾಗ ಇದು. ಮೈಸೂರು ಕೃಷ್ಣರಾಜೇಂದ್ರ ಒಡೆಯರ್ ಕಟ್ಟಿದಂತ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಗಣೇಶ ದೇವಸ್ಥಾನ ಮತ್ತೆ ಆಂಜನೇಯ ದೇವಸ್ಥಾನ ಇದೆ. ಇದು ಮೂಲ ಪುರಾತನ ಕಾಲ ಬಂದಿದ್ದು ಮೈಸೂರು ಸಂಸ್ಥಾನದಲ್ಲಿ ನಿಜಗಲಿಪುರ ಅಂತ ಇದು ಮೂಲ ಹೆಸರು. ನಿಜಗಲಿಪುರ, ನಿಜಗಲಿಂದ ವೀರ ಯೋಧರುಗಳು ಮತ್ತೆ ವೀರ ಸೈನಿಕರು ಆಳ್ವಿಕೆ ಮಾಡಿದಂತ ಜಾಗ. ಆಮೇಲೆ ನಿಜಗಲಿ ರಸಸಿದ್ಧರ ಬೆಟ್ಟ ಅಂತ ಇದು ಮೂಲ ಹೆಸರು. ಇದು ರಸಸಿದ್ಧರ ಬೆಟ್ಟ ಅಂದ್ರೆ ಗಿಡಮೂಲಿಕೆಗಳಿಗೆ ವಜ್ರ ವೈಡೂರ್ಯ ಚಿನ್ನಾಭರಣಗಳಂತ ತಯಾರಿಸಿ ಮಾಡಿಸಿದಂತ ಜಾಗ ಇದು. ಗಿಡಮೂಲಿಕೆ ಒಳಗೆ ವಜ್ರಗಳು, ಆಭರಣಗಳು, ಮುತ್ತು ರತ್ನಗಳನ್ನು ತಯಾರು ಮಾಡಿಸಿದಂತ ಜಾಗ. ಅದಕ್ಕೆ ರಸಸಿದ್ದೇಶ್ವರ ಬೆಟ್ಟ ಅಂತ ಇದು ಮೂಲ ಹೆಸರು. ಇದು ತಪೋಜ್ಞಾನ ಉದ್ದಾನ ಶಿವಗಳು, ತುಮಕೂರು ಉದ್ದಾನ ಶಿವಗಳು ಇದಾರಲ್ಲ, ಅವರು ಬೇತಾಳ ವಶ ಮಾಡ್ಕೊಂಡಿರೋ ಕರ್ನಾಟಕದ ಏಕೈಕ ನಂಬರ್ 1 ದೇವಸ್ಥಾನ ಇದೊಂದು ರಸಸಿದ್ದೇಶ್ವರ ಬೆಟ್ಟ ಅಂತೇಳಿ. ಇದು ಕರ್ನಾಟಕದಲ್ಲಿ ಒಂದೇ ದೇವಸ್ಥಾನ ಇರೋದು. ಇದು ಬೇತಾಳ ವಶ ಮಾಡ್ಕೊಂಡಿರೋಂಥ ದೇವಸ್ಥಾನ ಇದೊಂದು. ಅದು ಮೂಲ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಉದ್ದಾನ ಶಿವಗಳು ಗದ್ದೆ ಪಡೆದಂತ ಪರಮೇಶ್ವರ ದೇವಸ್ಥಾನ ಅಂತಿದೆ. ಇದು ಟೋಟಲ್ 13 ದೇವಸ್ಥಾನಗಳಿದೆ ಬೆಟ್ಟದಲ್ಲಿ. 4 ದಿಕ್ಕಿಗೂ 4 ಆಂಜನೇಯಗಳಿದೆ. ಸೆಂಟ್ರಲ್ಲಿ ಮಹಾಲಕ್ಷ್ಮೀ ನರಸಿಂಹ ಸ್ವಾಮಿ ಇದೆ. ಮ್ಯಾಗಡೆ ಒಂದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಪೂರ್ವ ಪ್ರಥಮ ಭಾಗಿ ವಿಘ್ನೇಶ್ವರನ ದೇವಸ್ಥಾನ ಇದೆ. ಪೂರ್ವದಲ್ಲಿ ಗಣೇಶನ ದೇವಸ್ಥಾನ ಇದೆ. ಅಲ್ಲಿ ಉತ್ತರಾಭಿಮುಖವಾಗಿ ಆಂಜನೇಯ ಇದೆ, ಪಶ್ಚಿಮಾಭಿಮುಖ ಆಂಜನೇಯ ಇದೆ, ದಕ್ಷಿಣಾಭಿಮುಖ ಆಂಜನೇಯ. 4 ಮುಖ ದಿಕ್ಕಿಗೂ 4 ಆಂಜನೇಯಗಳಿದೆ. ಗುಡಿ ಸಿದ್ದೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಬಂದಿರೋರಿಗೆ ಮಾಟ ಮಂತ್ರ ಎಂತದಂತ ಯಾವುದೇ ಇದ್ರೂ ಈ ಸನ್ನಿಧಾನದ ಬಂದು 3 ಸತಿ ಬಂದು ಪೂಜೆ ಮಾಡ್ಕೊಂಡೋಗಿ, ಅವರು ದೆವ್ವ ಗಾಳಿ ಯಾವುದೇ ರೀತಿ ಇದ್ರುಗಳನ್ನು ಬಂದು ಪೂಜೆ ಮಾಡ್ಕೊಂಡೋಗಿದ ತಕ್ಷಣ ಅವ್ರು ನಿಷ್ಕಲ್ಮಶವಾಗಿ ಭಗವಂತ ಕಾಪಾಡ್ಕೊಂಡು ಹೋಗ್ತಾನೆ. ಸರ್ಕಾರದಿಂದ ಏನು ಅನುದಾನಗಳು ಬಂದಿದೆ? ಅನುದಾನ ಏನಿಲ್ಲ ಸರ್, ಇದು ನಿಜಗಲ್ ಫುಲ್ ಫಾಲಿಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ಅನುದಾನಗಳು ಈಗ ನಿಜಗಲ್ ಸೇವಾ ಸಮಿತಿ ಟ್ರಸ್ಟ್ ಅಂತ ಮಾಡಿದೀವಿ. ಆ ಟ್ರಸ್ಟ್ ಮುಖಾಂತರ ಒಂದೊಂದೇ ದೇವಸ್ಥಾನಗಳು ಜೀರ್ಣೋದ್ಧಾರಗಳು. ಈಗ ಮೊದಲು ಗಣೇಶ ಮೆಟ್ಲಾಗಿದೆ, ಮೆಟ್ಲಾದಿಂದ ಆಂಜನೇಯ ದೇವಸ್ಥಾನ ಆಗಿದೆ, ಈ ಗಣೇಶನ ದೇವಸ್ಥಾನ ಆಗಿದೆ, ಮ್ಯಾಗಡೆ ಸಿದ್ದಪ್ಪನ ದೇವಸ್ಥಾನಗಳಿದೆ. ಒಂದೊಂದೇ ಅಭಿವೃದ್ಧಿ ಮಾಡ್ಕೊಂಡು ನಿಜಗಲ್ ಸೇವಾ ಸಮಿತಿ ಟ್ರಸ್ಟ್ ಅಂತ ಹೇಳಿ ನಿಜಗಲ್ ಸಿದ್ದೇಶ್ವರ ಸೇವಾ ಸಮಿತಿ ಟ್ರಸ್ಟ್ ಇಂದ ಟ್ರಸ್ಟ್ ಮುಖಾಂತರ ಒಂದು ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಇದು ನಿಜಗಲಿ ಅವಾಗ ಬ್ರಿಟಿಷರ ನವಾಬರ್ ಕಾಲದಲ್ಲಿ, ಪೈಗಂಬರ್ ಕಾಲದಲ್ಲಿ ಮುದ್ದು ಗುಂಡುಗಳನ್ನು ಸಿಡಿಸಿ ಅದು ನಿಷ್ಕಲ್ಮಶ ಮಾಡಬೇಕು, ಹಿಂದೂ ದೇವಾಲಯಗಳನ್ನ ಮುಕ್ತಿ ಮಾಡಬೇಕು ಅನ್ನೋ ದಿಶೆಯಿಂದ ಆ ಪಾಳು ಬಿದ್ದ ಸಿರಿಮದ್ದುಗಳನ್ನು ಸಿಡಿಸಿ ದೇವಸ್ಥಾನಗಳನ್ನ ನಿಷ್ಕಲ್ಮಶ ಮಾಡಿದ್ದಾರೆ. ಇದೆಲ್ಲ ಅಲ್ಲಿ ಕಾಣಿಸ್ತಿದೆ. ಮುಂದೆ ಹೋಗಿ ಪಿರಂಗಿಗಳಿಂದ ಗುಂಡಾರಿಸಿದ್ದಾರೆ. ಇಲ್ಲಿ ಹೋಗಿ ಗಣೇಶನ ಆಂಜನೇಯ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಹಳ್ಳಿ ಮರ ಕಾಣಿಸ್ತಿದೆಯಲ್ಲ, ಆ ಮರದ ಹತ್ರನೇ ಒಂದು ಪಿರಂಗಿ ಗುಂಡುಗಳಿಂದ ಬಿಟ್ಟಿರೋದು. ಅದೆಲ್ಲ ಪಿರಂಗಿ ಗುಂಡುಗಳನ್ನು ಹೊಡೆದು ಅದನ್ನ ಭಸ್ಮ ಮಾಡಿರ್ಬೇಕು ಅಂತ ಹೇಳಿ ಹಿಂದೂ ತತ್ವಗಳ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಬಾರ್ದು ಅಂತ ಆಗಿನ ಕಾಲದಲ್ಲೇ ಇತ್ತು. ಅದ್ರನ್ನ ಅದು ಜೀರ್ಣೋದ್ಧಾರ. ಈಗ ನಾವು ಎಲ್ಲಾ ಹಿಂದೂ ತತ್ವಗಳ ಜನಾಂಗದವರು ಒಂದೊಂದೇ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡುವ. ಇಲ್ಲಿ ಏನಂದ್ರೆ ಹಿಂದೂ ಮುಸ್ಲಿಮ್ಗಂದ್ರೆ ಭೇದ ಭಾವ ಇಲ್ಲ. ಅವ್ರ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ, ನಮ್ಮ ಭಕ್ತಾದಿಗಳು ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಇದು ಸಾಮರಸ್ಯ ಜೀವನ. ಇದೊಂದೇ ಬೆಟ್ಟದಲ್ಲಿ ಹಿಂದೂ ಮತ್ತೆ ಮುಸ್ಲಿಮ್ಸ್ ಇರೋದು ಏಕೈಕ ಬೆಟ್ಟ ಅಂದ್ರೆ ಸಿದ್ದೇಶ್ವರ ಬೆಟ್ಟ ಇದೊಂದೇ ಇರೋದು. ಬಾಬು ಬಿಡಂಗಿರೋ ಒಂದೈತೆ. ಅದರಲ್ಲಿ ಅತಿಯಾಗಿ 2 ಹಿಂದೂ ದರ್ಗಾಗಳಿದೆ. ಮೇಲೆ ಒಂದ್ ದರ್ಗಾ ಇದೆ, ಕೆಳಗೆ ಒಂದ್ ದರ್ಗಾ ಇದೆ. ಮೇಗಡೆ ದರ್ಗಾದಲ್ಲೂ ಪೂಜೆ ಮಾಡ್ತಾರೆ, ಕೆಳಗಡೆ ದರ್ಗಾ ಪೂಜೆ ಮಾಡ್ತಾರೆ. ಆ ಹಿಂದೂ ಮುಸ್ಲಿಂ ಅಲ್ಲಿ ಭೇದ ಭಾವ ಇಲ್ಲ. ಅದ ಪ್ರಕಾರ ಅವತ್ತಿಂದ ನಡ್ಕೊಂಡ್ ಬಂದಿರೋ ಪದ್ಧತಿ ಪ್ರಕಾರನೇ ಇವತ್ತನ್ನು ನಡ್ಕೊಂಡು ಹೋಗ್ತಾರೆ, ಮುಂದಿನ ನಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ಆಗಿನ ಕಾಲದಲ್ಲಿ ನಮ್ಮ ದೇವಸ್ಥಾನಗಳನ್ನು ಯಾವ ಥರ ನಾಶ ಮಾಡಿದ್ದಾರೆ, ಭಗ್ನ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಈ ದೇವಸ್ಥಾನ. ಇದೆಲ್ಲ ಇವಾಗ ಪಾಳು ಬಿದ್ದಿದೆ. ಇದೆಲ್ಲ ಆಗಿನ ಕಾಲದಲ್ಲಿ ಯಾರ್ಯಾರು ದಾಳಿ ಮಾಡಿದ್ರು ಅವರಿಂದ ಇದೆಲ್ಲ ಹಾಳಾಗಿ ಹೋಗಿದೆ. ಇಲ್ಲಿ ದೇವರಿದೆ ಅಲ್ವಾ.
ಇದೊಂದು ಬಂದು ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲ. ಸರ್ ಈಗ ಸರ್ ಎಷ್ಟೋ ದೇವಸ್ಥಾನಗಳ ಮೇಲೆ ದಾಳಿ ಆಗೈತೆ. ದಾಳಿ ಆದ್ರೆ ಅದ ಅವಶೇಷನ ಹಂಗೆ ಬಿಡೋಬಲ್ಲ, ನಾವು ಅಭಿವೃದ್ಧಿ ಯಾಕೆ ಮಾಡ್ಕೊಂಬಾರ್ದು? ಅದೇ ಇವಾಗ ಮುಜರಾ ಇಲಾಖೆಯವ್ರು ಮಾಡ್ಬೋದಪ್ಪ ಅಲ್ವಾ? ಮಾಡ್ಬೋದು. ಅದನ್ನ ಹಂಗೆ ಬಿಟ್ಬಿಟ್ಟಿದ್ದಾರೆ. ಇದು ಮಾಡಿದ್ರೆ ಒಂದು ನಿಜಗಲ್ಲು ಬೆಟ್ಟ ಒಂದು ಹಿಸ್ಟ್ರಿ ಆಗ್ಬೋದು. ಮರದ ಇವು ಬೇರುಗಳು ಬೇರೆ ಹೆಂಗ್ ಬಿಟ್ಟ ಇದೆಲ್ಲ. ಅದೇ ಪಿರಿಂಗಿ ಗುಂಡು ಬಿದ್ದಿರೋದು ಗುರ್ತು. ಗುರ್ತಿದೆಯಲ್ಲ ಎಲ್ಲ ಸೀಳಾಗಿರೋ. ಇದೆಲ್ಲ ಆಗಿ ಪಿರಂಗಿ ದಾಳಿಯಿಂದ ಎಲ್ಲ ಹಾಳಾಗಿ ಹೋಗಿರೋದು. ಅಲ್ಲಿ ಮೇಲ್ಗಡೆ ತೋರಿಸಿ ನೋಡಿ, ಅಲ್ಲೋ ಪಿರಿಂಗಿ ಬಿದ್ದಿರೋದು. ಇದೆಲ್ಲ ಆಗಿನ ಕಾಲದ ದೇವಸ್ಥಾನ. ಅಂದ್ರೆ ಎಲ್ಲಿಂದ ಗುರಿ ಬಿದ್ದೈತೆ ಅಂದ್ರೆ ಅಲ್ಲಿಂದ ದಾಳಿ, ಇಲ್ಲಿ ಅಲ್ಲಿಂದ ದಾಳಿ ಮಾಡಿರೋದು. ಅಲ್ಲಿಂದ ಸೀದಾ ದಾಳಿ ಮಾಡಿ ಇಲ್ಲಿಗೆ ಬಿದ್ದಿದೆ. ಇಲ್ಲಿ ಬಿದ್ದಿದೆ correct. ಈ ಪಾಳ ಬಿದ್ದಿದೆಯಲ್ಲ ಈ ದೇವಸ್ಥಾನ, ಆ ದೇವಸ್ಥಾನದಿಂದ ಮುಂದೆ ಬಂದರೆ ಇಲ್ಲೊಂದು ದೇವರಿದೆ, ನೀವು ನೋಡ್ಬೋದು. ಇಲ್ಲಿ ಏನದು ಇಲ್ಲೆಲ್ಲ ಅಂದರೆ ಈ ದೆವ್ವಭೂತ ಬಿಡಿಸೋ ಜಾಗನೂ ಏನೋ ಇರ್ಬೋದು ಅನ್ಸತ್ತೆ. ಹಾಂ, ಬೇತಾಳ ವಶ ಪಡ್ಕೊಂಡ್ರು ಅಂದ್ರೆ ಅದು ಇದ್ರಲ್ಲಿ ಬರ್ತದೆ. ಅಂದ್ರೆ ಬೇತಾಳಗಳನ್ನ ವಶ ಪಡ್ಕೊಳ್ಳೋದು ಗರುಡ ಪುರಾಣಗಳಲ್ಲಿ ಅವೆಲ್ಲ ಬರ್ತದೆ. ಗರುಡ ಪುರಾಣದಲ್ಲಿ ಬರುತ್ತೆ ಅನ್ಸುತ್ತೆ. ಅದು ಸಿದ್ಧಿ ಪಡ್ಕೊಂಡಿರೋದು ಇಲ್ಲಿರೋದಿಲ್ಲ. ಬೇತಾಳ ಅದ್ರ ಚಿತ್ರ. ಬೇತಾಳನ ಅದು ಬೇರೆ ದೇವರ ಅದು. ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಈ ಬಳೆಗಳೆಲ್ಲ ಇದೆ. ಇಲ್ಲಿ ಏನು ದೆವ್ವ ಬಿಡಿಸ್ತಾರೋ ಅಂದ್ರೆ ಯಾರಿಗಾದ್ರೂ ಗಾಳಿ ದೇವ ಇದ್ರೆ ಬಿಡಿಸ್ತಾರೋ ಆ ತರ ಜಾಗ ಇರ್ಬೋದು. ಇಲ್ಲೆಲ್ಲ ಎಲ್ಲ ಒಡೆದು ಹಾಳು ಮಾಡಿಟ್ಟಿದ್ದಾರೆ. ಆಗಬೇಕಲ್ಲ ಅದು ಇಂಟರ್ಲಾಕು. ಏನಂತ ಹೇಳಿದ್ರೆ ಈ ಕಲ್ಲುಗಳು ಒಂದಕ್ಕೊಂದು ಬೀಳಬಾರ್ದು. ಈಗ ನಮ್ಮ ಮನೇಲಿ ಅದ್ರ ಗೋಡೆ ಕಟ್ತೀವಲ್ಲ ಆ ತರ ಅಲ್ಲ, ಇದೆಲ್ಲ ಒಂಥರ ಇಂಟರ್ಲಾಕ್ ಸಿಸ್ಟಮ್ ಅಲ್ಲಿ ಕಟ್ತಾ ಇದ್ರೆ. ಇನ್ನೊಂದು ಲಾಕ್ ಅಲ್ಲೇ ತೋರಿಸ್ತೀನಿ ಹೆಂಗೆ ನಂಬರ್ ಹೆಂಗ್ ಮಾಡಿದ್ರೆ ಇಂಟರ್ಲಾಕ್ಗೆ ನೋಡಿ ಅಲ್ಲಿ ಹೆಂಗ್ ಕಟ್ಟಾರ. ಅಲ್ಲಿ ನೋಡಿ ಅದು ಹಿಂಗ್ ನಿಲ್ಸಿದಾರಲ್ವಾ, ಅಲ್ಲಿ ಬನ್ನಿ ಸ್ನೇಹಿತರೆ ನೋಡಿ ಇಲ್ಲಿ ಯಾವ ತರ ನಿಲ್ಸಿದಾರೆ. ಇಲ್ಲಿ ಬೀಳ್ದಂಗಿರ್ಲಿ ಅಂತ ಅಲ್ವಾ, ಇದು ಸಪೋರ್ಟ್ ಕೊಟ್ಟು ನಿಲ್ಸಿರೋದು. ಸಪೋರ್ಟ್ ಕೊಟ್ಟು ನಿಲ್ಸಿರೋದು. ಇಲ್ಲಿ ಮುರ್ಕೊಂಡೈತೆ ಅದು. ಓ, ಇಲ್ಲಿ ಕಲ್ಲು ಮುರಿದೋಗಿದೆ, ಸಪೋರ್ಟ್ ಮಾಡಿ ನಿಲ್ಸಿದಾರಲ್ವಾ. ವಿಶೇಷ ಏನು ಅಂದ್ರೆ ಇದು ಒಂದಿದ್ರೆ ಇದನ್ನ ಉಳ್ಕೊಂಬೋದು. ಲಾಕಿಂಗ್, ಇದು ಲಾಕ್ ಸಿಸ್ಟಮ್. ಇದು ಹೆಂಗ್ ಮುರಿದೋಯ್ತು ಅಂತಾನೆ ಅರ್ಥ ಆಗಿಲ್ಲ. ಅದ್ರೆ ಪಿರಂಗಿ ದಾಳಿಗೆಲ್ಲ ಇದು ಹೊಡೆದೋಗಿದೆ ಅನ್ಸುತ್ತೆ ಅಲ್ಲ. ಏನಂದ್ರೆ ಈ ಕಡೆ ಮಾತ್ರ ಬಾರಿ ಬಿದ್ದೈತೆ ನೋಡಿ, ಈ ಕಡೆ ಆ ಕಡೆ ಅಲ್ಲಿ ಸಿಲ್ಬಿಟ್ಟೈತೆ, ಇಲ್ಲಿ ಬಿದ್ದಿಲ್ಲ. ಬಿಡ್ಬೋದಾಯ್ತು ತಾನೆ, ಬಿದ್ದೇ ಇಲ್ಲಲ್ಲ ಸರ್. ಇದು ಉಜ್ಜಿದ್ರೆ ಈ ಕಡೆ ಗ್ರಿಪ್ ಆಯ್ತು, ತಳ್ಕೊಂಡಿದೆ. ತಡ್ಕೊಂಡೈತೆ ಗ್ರಿಪ್ಪು, ಹಂಗೆ ತಡ್ಕೊಂಡೈತೆ. ಇದೆಲ್ಲ ಮೋಸ್ಟ್ಲಿ ಎಲ್ಲ ಪಿರಂಗಿ ದಾಳಿ ಮಾಡಿದೆ ಅನ್ಸುತ್ತಲ್ವಾ ಇದು. ಇಲ್ಲಾಂದ್ರೆ ಅಷ್ಟು ಈಸಿಯಾಗಿ ಹೊಡೆದೋಗಲ್ಲ ಇದೆಲ್ಲ. ಈಗ ನಾನು ಒಂದ್ ಐಡಿಯಾ ಗೊತ್ತಾಗ್ತಿಲ್ಲ ಸರ್. ಕಲ್ಲುಗಳಲ್ಲಿ ಇದು ಕಟ್ಟಿದಾರಲ್ಲ, ಗೋಡೆಗಳು ಕಟ್ಟಿದಾರಲ್ಲ, ಇಕ್ಕಿಗಳು ಕಟ್ಟಕ್ಕೆ ಇದೆಲ್ಲ ಅವಾಗಲ್ಲ ಮಣ್ಣಿನ ಗೋಡೆ. ಇದು ಆಗಿನ ಕಾಲದಲ್ಲಿ ಈ ಕೋಟೆ ಗೋಡೆಗಳನ್ನ ಏನ್ ಮಾಡ್ತಾ ಇದ್ರು, ಮಣ್ಣು ಗೋಡೆ ಕಲ್ಲು ಗೋಡೆ ಈ ತರ ಮಿಕ್ಸ್ ಮಾಡಿ ಕಟ್ತಾ ಇದ್ರು ಆಗಿನ ಕಾಲದಲ್ಲಿ. ಇದು ಬಂದು ಮಣ್ಣು, ಇದು ಕಲ್ಲು. ಅಂದ್ರೆ ಇಲ್ಲಿರೋ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಈ ಮಣ್ಣಲ್ಲಿ ಕಲಿಸ್ಬಿಟ್ಟು ಈ ತರ ಕಟ್ತಾ ಇದ್ರು. ಇನ್ನೊಂದು ವಿಧದಲ್ಲಿ ಸುಣ್ಣದ ಕಲ್ಲು ಇದೆಲ್ಲ, ಸುಣ್ಣ ಅಂತಾರಲ್ಲ, ಆ ಸುಣ್ಣದಲ್ಲೂ ಕಟ್ತಾ ಇದ್ರು. ಅವಾಗಿಂದೆಲ್ಲ ಡಿಸೈನ್ ನೋಡಿ, ಇದೆಲ್ಲ ಅವಾಗೆಲ್ಲ ಹೊಯ್ಸಳರ ಕಾಲ ಡಿಸೈನ್ ಅನ್ಸುತ್ತೆ ನೋಡಿ. ಇಲ್ಲೆಲ್ಲ ಎಲ್ಲ ಪಾಳು ಬಿದ್ದೋಗಿದೆ. ಅಂದ್ರೆ ಹೇಳಿದ್ರೆ ಈ ಆವಾಗಿನ ಕಾಲದಲ್ಲಿ ಏನೋ ದಾಳಿ ಮಾಡಿದ್ರು ಅಲ್ಲ, ಮಾಡ್ತಾರಲ್ಲ, ಒಬ್ಬರು ರಾಜರ ಮೇಲೆ ಇನ್ನೊಬ್ಬರು ರಾಜ ದಾಳಿ ಮಾಡ್ತಾರಲ್ಲ, ದಾಳಿ ಮಾಡಿದಾಗೆಲ್ಲ ಈ ತರ ಆಗಿರೋದು. ಇದು ವಿಜಯನಗರ ಕಾಲದ ಡಿಸೈನ್ ಅಲ್ವಾ ಇದೆಲ್ಲ. ಎಲ್ಲ ನೋಡಿ ಹೆಂಗಿದೆ. ಈ ಡಿಸೈನ್ ಎಲ್ಲ ಇವಾಗೆಲ್ಲ ಮಾಡಕ್ ಆಗಲ್ಲ ಅಲ್ವಾ. ವಿಜಯನಗರ ಕಾಲದಲ್ಲಿ ಕಟ್ಟಿದ್ದ
ಈ ಡಿಸೈನ್ ಎಲ್ಲ ಆಗಿನ ಕಾಲದಲ್ಲಿ ಮಾಡೋಕ್ಕೆ ಸಾಧ್ಯ, ಈಗಿನ ಕಾಲದಲ್ಲಿ ಯಾರು ಮಾಡಕ್ ಆಗಲ್ಲ ಅನ್ಸುತ್ತೆ ಇದೆಲ್ಲ ಅವಾಗ ಬರೀ ಕಲ್ಲು ಮಣ್ಣು ಆ ಥರ ಎಲ್ಲ ಏನು ಯೂಸ್ ಮಾಡಿಲ್ಲ, ಬರೀ ಮಣ್ಣಿನ ಇಟ್ಟಿಗೆ, ಮಣ್ಣಿನ ಕಲ್ಲು ಸುಣ್ಣ ಕಲ್ಲು ಈ ಥರ ಎಲ್ಲ ಮಾಡಿರೋದು. ಈ ಕಲ್ಲುಗಳನ್ನೆಲ್ಲ ಅದ್ರ ಡಿಸೈನ್ ತಕೊಂಡಾಗಿ ಮಾಡಿರೋದು. ಅದೇ ಬಂದು ನಿಜಗಲ್ ಕೋಟೆ, ಅವೆಲ್ಲ ನಾವು ಹೋಗಿದ್ವಲ್ಲ ಮೇಲ್ಗಡೆ, ಅದು ಇದನ್ನೆಲ್ಲ ನಮ್ಮ ಸರ್ಕಾರದವರು ಉಳಿಸ್ಬೇಕು, ಬೆಳೆಸ್ಬೇಕು, ಮುಂದಿನ ಜನರಿಗೆ ತೋರಿಸ್ಬೇಕು, ಜಾಸ್ತಿ ಜನ ಬರ್ಬೇಕು. ಇದ್ರ ಕತೆ ಏನು, ಯಾವ ತರ ಇದು ಅವನತಿ ಹೊಂತಾ ಇದೆ, ಅದನ್ನ ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತೆಲ್ಲ ಜನ ಗೊತ್ತಾಗಬೇಕು. ಇಲ್ಲಾಂದ್ರೆ ಯಾರು ಬಂದಿಲ್ಲ ಮಾಡಿಲ್ಲ ಅಂದ್ರೆ ಇದು ಹಂಗೆ ಹಾಳಾಗೋಗುತ್ತೆ. ಇದನ್ನ ಉಳಿಸೋದು ಬೆಳೆಸೋದು ಎಲ್ಲ ನಿಮ್ ಕೈಯಲ್ಲಿ ಇದೆ ಜನರೇ. ಇವು ಹೇಳ್ಬೇಕಂದ್ರೆ ಇದು ನಮ್ಮ ಐಶ್ವರ್ಯ ಇದ್ದಂಗೆ, ಇದು ನಮ್ಮ ಮುಂದೆ ಪೀಳಿಗೆಗೆ ಒಂಥರ, ಇದೆಲ್ಲ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಿದೆ ಅನ್ಸುತ್ತೆ, ಅಥವಾ ಮುಜರಾ ಇಲಾಖೆ, ಇದು ಯಾವಾಗ ಸಂಬಂಧಪಟ್ಟಿದೆ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟದಂತಾರೆ. ಸ್ನೇಹಿತರೆ, ಅಂದ ಹೇಳಿದ್ರೆ ಈ ದೇವಸ್ಥಾನದ ಕತೆ ಹೆಂಗಾಗಿದೆ ಅಂತ ಹೇಳಿದ್ರೆ, ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯ್ತಂತಾರಲ್ಲ, ಆ ತರ ಆಯ್ತು. ಹೆಂಗಂತ ಹೇಳಿದ್ರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರುತ್ತೋ, ಅಥವಾ ಪುರಾತತ್ವ ಇಲಾಖೆ ಸೇರುತ್ತೋ, ಅಥವಾ ಮುಜರಾ ಇಲಾಖೆ ಸೇರುತ್ತೋ, ಈ ತರ. ಅದ್ರ ಬದಲಾಗಿ ಇವಾಗ ಇಲ್ಲಿ ಈ ದರ್ಗಾ ಮಸೀದಿ ಎಲ್ಲ ಇದೆ, ಇದೆಲ್ಲ ಓವರ್ ಆಲ್ ನೋಡಿದ್ರೆ ಇದು ಯಾವ ಇಲಾಖೆಗೆ ಸಂಬಂಧಪಟ್ಟಿದೆ ಅಂತಾನೆ ದೇವ್ರನ್ನ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇದೆಲ್ಲ ಈ ನಶಿಸಿ ಹೋಗ್ತಾ ಇದೆ. ಇದನ್ನೆಲ್ಲ ಆದಷ್ಟು ನಾವು ಸರ್ಕಾರದವರು ಇದನ್ನ ಕಾಪಾಡೋದು ನೋಡ್ಕೊಳ್ಬೇಕು. ಇದಾಗಿನ ಕಾಲದೆಲ್ಲ ಬಿಲ್ಡಿಂಗ್ಗಳು ಯಾವ ತರ ಇದೆ ಅಂತ ಹೇಳಿದ್ರೆ ಅದನ್ನ ಮುಂದಿನ ಪೀಳಿಗೆಗೆ ತೋರಿಸೋದೇ ಒಂದು ದೊಡ್ಡ ಸವಾಲಾಗುತ್ತೆ. ಆಮೇಲೆ ಇದೆಲ್ಲ ಹಾಳಾಗೋಗ್ಬಿಟ್ರೆ ನೆಕ್ಸ್ಟ್ ಜನರೇಷನ್ ತೋರ್ಸಕ್ಕೆ ಆಗಲ್ಲ. ಆಗಿನ ಕಾಲದಲ್ಲಿ ಅಂತ ಹೇಳಿದ್ರೆ ಈಗ ಮೈಸೂರು ರಾಜ ಸಂಸ್ಥಾನ ಆಗಿರ್ಬೋದು, ನೀವು ಬೇರೆ ಬೆಟ್ಟ ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯದ ದೇವಸ್ಥಾನ ಆಗಿರ್ಬೋದು, ಅವ್ರು ಮಾಡೋ ಇಂಟೀರಿಯರ್ ಡಿಸೈನ್ ಆಗಲಿ, ಆ ಡಿಸೈನು ಕಲ್ಲು ಕಟ್ ಮಾಡೋ ಡಿಸೈನ್ ಆಗಲಿ, ಯಾವ ತರ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಇವಾಗ ಈಸಿಯಾಗಿ ತಗೋಬೇಕು. ಯಾವ ತರ ಅಂತ ಹೇಳಿದ್ರೆ ಇವಾಗೆಲ್ಲ ಈಸಿ ಮಿಷಿನ್ ಕಟ್ ಮಾಡಿ ಎಲ್ಲ ಮಾಡ್ತಾರೆ. ಆಗಿನ ಕಾಲದಲ್ಲಿ ಎಲ್ಲ ಕೈಯಲ್ಲೇ ಮಾಡ್ತಿರೋದು. ಇವಾಗ ಒಂದು ಡಿಸೈನ್ ಬಿಡಿಸ್ಬೇಕಂತ ಹೇಳಿದ್ರೆ ನಾವು ಕಂಪ್ಯೂಟರ್ ಮಾರ ಹೋಗ್ತೀವಿ. ಆಗಿನ ಕಾಲದಲ್ಲಿ ಬರೀ ಕೈಯಲ್ಲೇ ಕೆತ್ತನೆ ಮಾಡಿರೋದು. ಈ ಕಲ್ಲುಗಳಾಗ್ಲಿ, ಕಲ್ಲುಗಡೆ ಮೇಲ್ಗಡೆ ಚಾವಣಿ ಆಗ್ಲಿ, ಇದನ್ನೆಲ್ಲ ಉಳಿಸೋದು ಅಂತ ಹೇಳಿದ್ರೆ ಈಗಿನ ಏನ್ ಮಾಡ್ತಾರೆ ಜನಗಳು, ಇಲ್ಲಿ ಬಂದ್ರೆ ಹಾಳು ಮಾಡೋದು ಇದೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡಕ್ ಹೋಗ್ಬೇಡಿ, ಇದನ್ನೆಲ್ಲ ಉಳಿಸೋದು ನೋಡ್ಕೊಳ್ಳಿ. ಬಂದರು ನೋಡಿದ್ರ ಸುಮ್ಮನೆ ಹೋದ್ರ ಅಂತ ಮಾಡಲ್ಲ, ಹೋಗ್ತಾ ಇರ್ಬೇಕು ಮನೆಗೆ. ಅದೆಲ್ಲ ಮಾಡಲ್ಲ. ಇಲ್ಲಿ ಬಂದಾರ ಹಾಳು ಮಾಡೋದು, ಏನೋ ಒಂದ್ ಗೀಚಕ್ ಹೋಗೋದು, ಹುಚ್ಚು ಪ್ರೇಮಿಗಳ ತರ ಏನೇನೋ ಬರೆಯೋದು, ಈ ತರ ಬರೆಯೋದು, ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ. ಬರೆಯೋದು ಮಾಡೋದು ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಕಟ್ಟಿಟ್ಟು ಹೋಗ್ತಾರೆ. ನಾನು ಆವಲ್ ಹೇಳ್ದೆ, ಈ ಹೊಯ್ಸಳ ಕೆತ್ತನಕ್ಕಿಂತ ಇವ್ರ ಕೆತ್ತನೆಗಳೇ ಜಾಸ್ತಿ ಆಗೋಗ್ಬಿಡುತ್ತೆ ಇಲ್ಲಿ. ಈ ತರ ಎಲ್ಲ ಮಾಡಿದ್ರೆ ಬೇರೆಯವರಿಗೆ ಬರ್ತಾರ, ಅವ್ರು ನೋಡಕ್ಕಲ್ಲ, ತುಂಬಾ ಬೇಜಾರಾಗ್ಬಿಡುತ್ತೆ. ಈ ತರ ಎಲ್ಲ ಬರೆಯಕ್ಕಲ್ಲ ಹೋಗ್ಬೇಡಿ. ನೋಡಿ ಆಗಿನ ಕಾಲದ ಕೆತ್ತನೆಲ್ಲ ಹೆಂಗಿದೆ. ಇವೆಲ್ಲ ಕೈಯಲ್ಲೇ ಮಾಡಿರೋದು. ಆಗಿನ ಕಾಲದಲ್ಲಿ ಯಾವ್ದು ಎಕ್ವಿಪ್ಮೆಂಟ್ಸ್ ಇರಲಿಲ್ಲ, ಏನಿಲ್ಲ. ಇವೆಲ್ಲ ಸ್ವಂತ ಕೈಯಲ್ಲೇ ಕೆತ್ತನೆ ಮಾಡಿರೋ ಕೆತ್ತನೆ ಇವೆಲ್ಲ. ಇದನ್ನೆಲ್ಲ ಉಳಿಸ್ಕೊಳ್ಬೇಕು. ನೋಡಿ, ನೋಡಿದ್ರೆ ಎಷ್ಟು ಖುಷಿ ಅನ್ಸುತ್ತೆ. ಇಲ್ಲಿ ಬರೋಕೆ ಎಷ್ಟು ಪೀಸ್ಫುಲ್ ಆಗಿದೆ, ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬಂದವರೆಲ್ಲ ಬರೀ ಹಾಳು ಮಾಡೋದೇ ಆಗೋಯ್ತು. ಸ್ವಾಮಿ ದೇವಸ್ಥಾನ ಐತಲ್ಲ, ಆ ಕಡೆ ಒಂದ್ ಐತಲ್ಲ ಪಕ್ಕದಲ್ಲಿ, ಅದೇ ಸರ್ ಅದು ಲಕ್ಷ್ಮೀ ದೇವಸ್ಥಾನ ಅಂತ ಹೇಳಿ, ಅಷ್ಟಲಕ್ಷ್ಮಿ ದೇವಸ್ಥಾನ ಅಂತ. ಅದು ಪುರಾತನ ಮೈಸೂರು ಸಂಸ್ಥಾನ ಮಠದ ಜಯಚಾಮರಾಜೇಂದ್ರ ಒಡೆಯರ್ ಸ್ಥಾಪಿಸಿದಂತ ಲಕ್ಷ್ಮೀ ದೇವಸ್ಥಾನ. ಅದು ನಿಧಿ ಆಸೆಗೋಸ್ಕರ ಕಳ್ಳಕಾಕರುಗಳು ಅದೆಲ್ಲ ದೇವಸ್ಥಾನಗಳಲ್ಲಿ ಧ್ವಂಸ ಮಾಡಿ ಆ ಥರ ಇದು ಮಾಡಿದ್ದಾರೆ. ಅದು ಜೀರ್ಣೋದ್ಧಾರ ಮಾಡಬೇಕು ಅಂತ ಟ್ರಸ್ಟಿಂದ ಎಲ್ಲ ನೇಮಕ ಮಾಡಿದ್ದೀವಿ. ಒಂದೊಂದೇ ದೇವಸ್ಥಾನಗಳು ಜೀರ್ಣೋದ್ಧಾರ ಟ್ರಸ್ಟ್ ಮುಖಾಂತರ ಆಗ್ತಾ ಇದೆ. ಅದು ಒಂದು ಪ್ಲಾನಿಂಗ್ ಇದೆ, ಟ್ರಸ್ಟ್ ಮುಖಾಂತರ ಅದು ಮಾಡಬೇಕು ಅಂತ ಮನಸ್ಸಲ್ಲಿದೆ. ಎಲ್ಲ ಹಿಂದೂ ತತ್ವ ಜನಾಂಗದವರು ಅದು ಬಂದು ಸಮ್ಮತಿ ಕೊಟ್ಟು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಬೇಕು ಅಂತ ಅವರ ತರದ ಕಳೆಯ ಮನವಿ. ಎಷ್ಟೋ ಪುರಾತನ ದೇವಸ್ಥಾನಗಳು ಇದೇ ತರ ಹಾಳು ಬಿದ್ದಿದೆ. ಎಷ್ಟೋ ದೇವಸ್ಥಾನಗಳು ನೋಡ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಹೆಚ್ಚಿನಲ್ಲಿ ದೇವಸ್ಥಾನಗಳಿದ್ದಾವೆ. ಅದು ಜೀರ್ಣೋದ್ಧಾರ ಮಾಡ್ಬೇಕಾಗಿರೋದು ನಮ್ಮ ತತ್ವ, ನಮ್ಮ ಹಿಂದೂ ತತ್ವದ ಒಂದು ಅಭಿಲಾಷೆ. ಈ ದೇವಸ್ಥಾನಗಳು ಮೊದಲು ಜೀರ್ಣೋದ್ಧಾರನೇ ಇರಲಿಲ್ಲ. ಎಷ್ಟೋ ವರ್ಷಗಳ ಕಾಲ ಇದು ಹಾಳು ಬಿದ್ದಿತ್ತು. ಈಗ ಟ್ರಸ್ಟ್ ಅನ್ನೋದು ಒಂದು ನೇಮಕ ಮಾಡಿ ನಿಜಗಲ್ಲಿದೆ ನೋಡಿ. ನಿಜಗ ಸೇವಾ ಸಮಿತಿ ಟ್ರಸ್ಟ್ ಅಂತ ಹೇಳಿ ಒಂದು ಟ್ರಸ್ಟ್ ಅಂತ ಮಾಡಿ ಒಂದು ಜೀರ್ಣೋದ್ಧಾರಗಳನ್ನು ಮಾಡಿ ಅದು ಒಂದೊಂದೇ ದೇವಸ್ಥಾನಗಳು ಈಗ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದೀವಿ. ಅದೇ ಪ್ರಕಾರ ಅದಕ್ಕೆ ಆದ ಹಿಂದೂ ತತ್ವಗಳು ಏನಿದೆಯೋ ಅವ್ರ ಕೈಲಾದ ಅನುದಾನ ಸಹಾಯ ಟ್ರಸ್ಟ್ ಕೊಡಿದೆ.
QR ಕೋಡ್ ಇದೆ, ಅವ್ರ ವಾಟ್ಸಪ್ ಅಲ್ಲಿ ಇದೆ, ಅವ್ರ ಸ್ಟೇಟಸ್ ಇಲ್ಲಿ ಅಕೌಂಟ್ ನಂಬರ್ಗಳು ಇದೆ. ಅವ್ರ ಸಂಡು ಅವ್ರ ಏನಾದ್ರು ಮುಕ್ತ ಸಹಭಾಗಿಯಾಗಿ ಏನ್ ಕೊಡ್ತಾರೋ ಅದು ಮಹಾಭಾಗವಂತನಲ್ಲಿ ಸೇವೆ ಅದು ಆಗ್ತದೆ. ಒಂದೊಂದೇ ದೇವಸ್ಥಾನಗಳು ಜೀರ್ಣೋದ್ಧಾರಗಳು ಮಾಡ್ಬೇಕು ಅನ್ನೋದು ಇದು ಮೂಲ ಉದ್ದೇಶ. ಅಳಿವಿನ ಅಂಚಲ್ಲಿರೋ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ಬೇಕು ಅನ್ನೋದು ಇದು ಮೂಲ ಉದ್ದೇಶದಿಂದ ಈ ದೇವಸ್ಥಾನಗಳು ಅಭಿವೃದ್ಧಿಗಳು ಮಾಡ್ತಾ ಇದೀವಿ. ಭಗವಂತನ ಸೇವೆ ಅವ್ರ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶೀಲದಲ್ಲೇ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಮನಸ್ಸಿತ್ತು ಅಂದ್ರೆ ಯಾರು ಬೇಕಾದ್ರೂ ಬಂದು ಜೀರ್ಣೋದ್ಧಾರಗಳು ಮಾಡ್ಬೋದು, ಅಭಿವೃದ್ಧಿ ಮಾಡ್ಬೇಕು. ನಮ್ಮ ಹಿಂದೂ ತತ್ವಗಳ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಬೆಳೆಸ್ಬೇಕು ಅನ್ನೋದು ಒಂದು ಅಭಿಲಾಷೆ ನಮಗೆ. ಬಿಟ್ಟದ ಮೇಲೆ ಎಲ್ಲಾ ಬಟ್ಟೆಗಳನ್ನೆಲ್ಲ ಹಂಗೆ ಹೌದು ಸರ್, ಇದು ಸ್ವಚ್ಛತೆ ಕಾಪಾಡ್ತಾ ಇಲ್ಲ. ನಂಬಿಕೆ ಏನು ಸರ್? ನಂಬಿಕೆ ಏನಂದ್ರೆ ಇಲ್ಲಿ ಗಂಗಮ್ಮನ್ ಮಾಡ್ತಾರೆ. ಗಂಗಮ್ಮನ್ ಮಾಡಿದ್ಮೇಲೆ ಒಂದು ಮೈ ಮೇಲಿರೋ ಒಂದು ವಸ್ತ್ರಗಳನ್ನು ಬಿಟ್ಟು ಹೋಗ್ತಾರೆ. ಅದು ಸ್ವಚ್ಛತೆ, ನಮ್ಮ ಜನಾಂಗದವರು ಸ್ವಲ್ಪ ಸ್ವಚ್ಛತೆಯನ್ನ ಕಾಪಾಡಬೇಕು ಅಂತ ನಾವು ಕಳಕಳಿಯ ಮನವಿ. ದೇವಸ್ಥಾನಗಳಿಗೆ ಬಂದಾಗ ಅವರು ಸ್ವಚ್ಛತೆಯನ್ನು ಎಷ್ಟು ನಾವು ಸ್ವಚ್ಛತೆ ಕಾಪಾಡ್ಕಂತಾರೆ, ಭಗವಂತ ಅವ್ನಿಗೆ ಆಯಸ್ಸಾರಕ್ಕೆ ಅಭಿವೃದ್ಧಿ ಕೊಟ್ಟು ಕಾಪಾಡ್ತಾನೆ. ನಾವು ಸ್ವಚ್ಛತೆನೇ ಇಲ್ಲ ಅಂದ್ರೆ ಭಗವಂತ ಎಲ್ಲೂ ಸ್ವಚ್ಛತೆ ಬರಲ್ಲ. ಏಕೆಂದ್ರೆ ನಾವು ಒಬ್ಬರೇ ಮಾಡೋಕ್ಕಾಗೋದಲ್ಲ, ಎಲ್ಲರೂ ಬಂದು ಸ್ವಚ್ಛತೆಯಿಂದ ಅದು ಬಂದು ಅವ್ರು ಏನ್ ಸೇವೆ ಇದೆ ಅದು ಮಾಡಿ. ಅದಕ್ಕೆ ಬಿನ್ಗಳಿಕ್ಕಿದೀವಿ. ಆ ಬಟ್ಟೆಗಳು ಯೂಸ್ ಮಾಡಿದ ಬಟ್ಟೆಗಳನ್ನ ಅದು ಬಂದು ಡಸ್ಟ್ಬಿನ್ ಇದೆ, ಡಸ್ಟ್ಬಿನ್ಗೆ ಹಾಕ್ಬೇಕು. ಅದು ಯೂಸ್ ಮಾಡಿದಂತ ಬಟ್ಟೆಗಳನ್ನ ಅಲ್ಲೇ ಸುಟ್ಟಾಕ್ಬೇಕು. ಏನೋ ಒಂದ್ ಮಾಡಬೇಕೆಲ್ಲ ಅಲ್ಲೇ ಬಿಸಾಕ್ತಾರೆ. ಅದು ಕಳಕಳಿಯ ಮನವಿ. ಭಕ್ತಾದಿಗಳು ಯಾರೇ ಬರಲಿ ಅದೊಂದು ಸ್ವಚ್ಛತೆಯನ್ನು ಕಾಪಾಡಿ ಮನೆಗಾರ ತಗೊಂಡು. ಹೌದು, ಅವ್ರ ಸ್ವಂತ ಇಚ್ಛೆಯಿಂದ ಅದನ್ನ ಜವಾಬ್ದಾರಿ ತಗೊಬೇಕು. ಇಲ್ಲೊಂದು ಗುಂಡು ಹೊಡೆದೈತೆ, ಒಟ್ಟು ಇಲ್ಲೊಂದು ಗುಂಡು ಇನ್ನೆಲ್ಲಿದೆ, ಅಲ್ಲೊಂದು ಇಲ್ಲೊಂದು ಅಲ್ಲೊಂದಿದೆ. ಎಲ್ಲ ಗುಂಡು ಗಾಳಿ ಮಾಡಿರೋಕೆ ಮೋಸ್ಟ್ಲಿ ಅದು ಅಲ್ಲಿ ಮೇಲೆ ನಿಂತ್ಕೊಂಡು ಅಲ್ಲಿ ದಾಳಿ ಮಾಡಿರೋ ಅಲ್ಲಿಂದ ನಿಂತ್ಕೊಂಡು ಫಿರಂಗಿಲಿ ಹೊಡೆದಿರೋದು. ಅದು ಎಲ್ಲ ಕಣ್ಮುಂದೆ ಬರ್ತೈತೆ, ಹೆಂಗ್ ಹೊಡೆದಿರ್ಬೋದು, ಹೆಂಗ್ ಇಮ್ಯಾಜಿನೇಷನ್ ನೋಡಿದಾಗಲೇ ಅದು ಗೊತ್ತಾಗುತ್ತೆ. ನೀವೆಲ್ಲ ಬರ್ಬೇಕು. ಬಂಡೆ ಸೀಲ್ ಆಗಿರೋದು ನಿಮ್ಗೆ ಮಾರ್ಕ್ ಕಾಣ್ತಾ ಇದೆ ಇಲ್ಲಿ. ನೋಡಿ ಇಲ್ಲಿ ತೋರಿಸಿದೆ, ಇಲ್ಲಿ ಬಂಡೆ ಸೀಲ್ ಅದಕ್ಕಿಂತ ಇದನ್ನ ತೋರಿಸಿ. ಇಲ್ಲಿ ನೋಡಿ. ಸ್ನೇಹಿತರೆ ನೋಡಿದ್ರಲ್ಲ, ಇದು ನಿಜಗಲ್ ಬೆಟ್ಟ ಅಥವಾ ಸಿದ್ರ ಬೆಟ್ಟ ಅಂತ ಕರಿತೀವಿ. ಅಲ್ಲಿಯ ಒಂದು ಸಣ್ಣ ವಿಡಿಯೋ. ನನ್ನ ವಿಡಿಯೋಕ್ಕೆ ಇಷ್ಟೊತ್ತು ಸಪೋರ್ಟ್ ಮಾಡಿದ ನಮ್ಮ ರಾಕೇಶ್ ಅವರು ಮತ್ತೆ ಬಾಲಾಜಿ ಅವರು, ತುಂಬಾ ಥ್ಯಾಂಕ್ಸ್ ಇವರಿಗೆ. ರಾಕೇಶ್ ಅವರು ತುಂಬಾ ಥ್ಯಾಂಕ್ಸ್. ಬಾಲಾಜಿ ಅವರೇ ತುಂಬಾ ಥ್ಯಾಂಕ್ಸ್, ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ವಿಡಿಯೋಕ್ಕೆ. ಥ್ಯಾಂಕ್ ಯು ಬ್ರೋ. ಎಲ್ಲ ಸೂಕ್ಷ್ಮವಾಗಿ ಗಮನಿಸಿ, ಸೂಕ್ಷ್ಮವಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಂಬಂಧಪಟ್ಟ ವ್ಯಕ್ತಿಗಳಿಗೆ ತಲುಪಿಸೋವರೆಗೂ ಶೇರ್ ಮಾಡಿ. ಸ್ನೇಹಿತರೆಲ್ಲ ಅರ್ಥ ಆಯ್ತಲ್ಲ, ಇದು ಬೆಟ್ಟ ಅಂತ ಹೇಳಿದ್ರೆ ಈ ಸಿದ್ರ ಬೆಟ್ಟ ನಿಜಗಲ್ ಬೆಟ್ಟ ಅಂತ ಹೇಳ್ತೀವಲ್ಲ, ಇದು ಉಳಿಸೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ನೀವೇ ಯೋಚನೆ ಮಾಡಿ.